ಹಾಯ್ ಎಲ್ರು ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ನಾನು ಎಲ್ಲಿಗಪ್ಪ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಬಂದು ಒಂದ್ ಕಡೆ ಕೂತ್ಕೊತೀನಿ. ಯಾಕಂದ್ರೆ ತಲೆ ಕೆಟ್ಟೋಗಿದೆ. ಸೊ ಗಾಡಿ ಯಾಕೋ ಸೌಂಡ್ ಬರ್ತಿದ್ದಲ್ಲ ಅಂತ ಬಂದು ಗ್ಯಾರೇಜ್ ಚೆಕ್ ಮಾಡಿಸಿದೆ ಗಾಡಿನ. ಆಯಿಲ್ ಚೆಕ್ ಮಾಡಪ್ಪ ಅಂತ ಚೆಕ್ ಮಾಡಿಸ್ದೆ. ಬಟ್ ಆಯಿಲ್ ಮಾತ್ರ ತುಂಬಾ 2 ಲೀಟರ್ ಆಯಿಲ್ ಇತ್ತು ಅದ್ರೊಳಗಡೆ. ಅಂದ್ರೆ ಒಂದು 200 ml ಕೂಡ ಆಯಿಲ್ ಇಲ್ಲ, ಅಷ್ಟು ಡ್ರೈ ಆಗ್ಬಿಟ್ಟೈತೆ. ಇನ್ನೊಂದು ವಾರ ಓಡಿಸಿದ್ರು ಕೂಡ ಗಾಡಿ ಇಂಜಿನ್ ಸೀಜ್ ಆಗ್ಬಿಡುದು. ಇರ್ಲಿ ಅಂತ ಬಂದು ಚೆಕ್ ಮಾಡಿಸ್ದೆ. ಸೊ ನೀವು ಅವಾಗ ಗಾಡಿನ ಆಯಿಲ್ ಚೆಕ್ ಮಾಡಿಸ್ಕೊತಾರೆ, ಚೇಂಜ್ ಮಾಡಿಸ್ತಾರೆ. ಇಲ್ಲಾಂದ್ರೆ ಇಂಜಿನ್ ಸೀಜ್ ಆಗೋ ಗ್ಯಾರಂಟಿ. ಹಾಗೆ ನಾನು ಆಯಿಲ್ ಹಾಕಿದ ಯಾವ್ದಪ್ಪ ಅಂದ್ರೆ ಶೆಲ್ ಆಯಿಲ್ ಹಾಕಿಸ್ದೆ. ಸೊ ನೋಡ್ತಿರ್ಬೋದು ಹುಡುಗ ಯಾವ ರೀತಿ ಆಯಿಲ್ ಹಾಕ್ತಿದ್ದಾನೆ ಅಂತ. ಎಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ಕ್ಲೀನ್ ಮಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡೋದ್ಮೇಲೆ ಆಯಿಲ್ ಹಾಕ್ತಿದ್ದಾನೆ. ಸೊ ಅದಾದ್ಮೇಲೆ ಬ್ರೇಕ್ ಹಿಡಿತಿರಲಿಲ್ಲ, ಸ್ವಲ್ಪ ಬ್ರೇಕ್ ಚೆಕ್ ಮಾಡಪ್ಪ ಅನ್ಕೊಂಡೆ. ಬ್ರೇಕ್ ಲೈನ್ ಹೋಗೈತೆ ಅಂತ ಹೇಳ್ದ. ಸೊ ಅದನ್ನು ಕೂಡ ಹೊಸದ್ ನೋಡಿದ್ವಿ, ಬ್ರೇಕ್ ಲೈನ್ ಈ ತರ ಇರುತ್ತೆ, ಅದನ್ನು ಕೂಡ ಬ್ರೇಕ್ ಲೈನ್ ಹಾಕಿಸ್ದೆ. ನನಗೆ ಹುಡುಗ ಹಾಕ್ತಿದ್ ನೋಡಿ ತುಂಬಾ ಭಯ ಆಗ್ತಿತ್ತು, ಯಾಕೆಂದ್ರೆ ಹುಡುಗ ಹೊಸ ಅನ್ಸುತ್ತೆ ಅನುಭವ. ಸೊ ಹಾಕಿಸ್ಕೊಂಡು ಹಂಗೇನೆ ಬಂದೆ, ಬ್ರೇಕಿಗೆಲ್ಲ ಬೇಕು ಮತ್ತೆ ಆಯಿಲ್ ಹಾಕ್ಸ್ಕೊಂಡು. ಸೊ ಯಾವಾಗಲೂ ಕೂಡ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಎಲ್ಲಿ ಬೇಕಲ್ಲಿ ನಿಂತೋಗೋ ಚಾನ್ಸಸ್ ಇರುತ್ತೆ, ಮತ್ತೆ ಏನಾಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಮನೆ ಹತ್ರ ಬಂದೆ, ನೋಡ್ತಿರಲ್ಲ. ಸೊ ಮನೆ ಬಂದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಅದೇ ನೋಡ್ತಿರ್ಬೋದು, ಸಕಲ ಕಾಣ್ತಿದ್ನಲ್ಲ. ಸೊ ಹಾಗೆ ಅನ್ಕೊಂಡು ಅಮ್ಮ ಬಂದ ತಕ್ಷಣ 2 ತಟ್ಟೆ ಇಡ್ಲಿ ಹಾಕೊಡ್ತು, ಬೆಳಿಗ್ಗೆ ಮಾಡಿರೋದು. ಸೊ ತಟ್ಟೆ ಇಡ್ಲಿ ಹಂಚ್ಕೊಳಕ್ಕೆ ಏನಪ್ಪ ಕಾಯಿ ಬೆಲ್ಲ ಜೊತೆಗೆ ಕಾಯಿ ಚಟ್ನಿ. ಹಾಗೆ ಡ್ಯೂಟಿಯಿಂದ ಬರ್ಬೇಕಾದ್ರೆ ಕಿವಿ ಫ್ರೂಟ್ಸ್ ತಗೊಂಡಿದ್ದೆ. ಸೊ ಅದನ್ನ ತಿನ್ನೋಣ ಅಂತ ಕುಯ್ತಾ ಇದೀನಿ. ತಂದ್ಮೇಲೆ ತಿನ್ಲೇಬೇಕಲ್ವಾ, ಹಂಗೆ ಇಟ್ರೆ ವೇಸ್ಟ್ ಆಗ್ಬಿಡುತ್ತೆ. ಸೊ ತಿಂತಾ ಇದೀನಿ, ಇದಂತೂ ಹೆಲ್ತ್ ತುಂಬಾ ಒಳ್ಳೇದಂತಾರೆ, ಅದಕ್ಕೋಸ್ಕರ ತಿಂತಾ ಇದೀನಿ. ನಾನಂತೂ ತುಂಬಾ ಇಷ್ಟಪಟ್ಟು ತಿಂತೀನಿ ಈ ಕಿವಿ ಫ್ರೂಟ. ಏನಕ್ಕೆ ಅಂದ್ರೆ ಬಿಳಿ ರಕ್ತ ಕಣಕ್ಕೆ ತುಂಬಾ ಯೂಸ್ಫುಲ್ ಅಂತೆ. ಸೊ ತುಂಬಾ ಹುಳಿ, ಕಾಯಿಲೆ ಮಾತ್ರ ತುಂಬಾ ಹುಳಿ ಇರುತ್ತೆ, ಸಖತ್ತು. ಆದ್ರೂ ಕೂಡ ಒಳ್ಳೆ ಟೇಸ್ಟ್, ತಿನ್ಬೋದು. ನೋಡಿ ನಾನು ಯಾವ ರೀತಿ ತಿಂದಿನಿ ಅಂದ್ರೆ ಒಂಚೂರು ಬಿಟ್ಟಿಲ್ಲ, ಎಲ್ಲ ಕವರ್ ಹಾಕ್ಬಿಟ್ಟಿದ್ದೀನಿ ಸ್ಪೂನಲ್ಲಿ. ಸೊ ಸಿಪ್ಪೆ ತಿನ್ನೋದ್ರೆ ಸಿಪ್ಪೆನ ಬಿಡ್ತಿರ್ಲಿಲ್ಲ. ಹಾಗೆ ಬೈಕಿ ಹುಡ್ತಿದೆ, ಬೈಕಿ ಎಲ್ಲ ಐತೆ ಅಂತ ನೋಡೋಣ ನಮ್ಮ ಎತ್ತಿರ್ಕೊಂಡಾರೆ. ಸೊ ಕುದಿಸ್ಕೊಂಡು ತೋಟದ ಹತ್ರ ಹೊರಟೆ. ಇವಾಗ ನೋಡ್ತಿರ್ಬೋದು ನಮ್ಮ ತೋಟಕ್ಕೆ ಹೋಗೋ ರೋಡು, ಇದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನೋಡಿ ನಾನು ಹೋಗೋ ಟೈಮಿಗೆ ಸೂರ್ಯ ಮುಳುಗ್ತಿದ್ದಾನೆ. ಸೊ ಇರಲಿ ಅಂತ ಸುಮ್ಮನೆ ಒಂದು ವಿಸಿಟ್ ಆಗ್ತಿದ್ದೀನಿ. ಸೊ ಕೆಲಸ ಮುಗಿಸ್ಕೊಂಬಂದಲ್ಲ. ಸೊ ನೋಡ್ತಿರ್ಬೋದು ರೋಡಲ್ಲಿ ನಮ್ಮ 2 ಕೋಳಿಗಳು ಈಚೆ ಬಂದು ಮೇಯ್ತಿದೆ ತೋಟದಿಂದ. ಇದೇನಕ್ಕಪ್ಪ ಬೆಂಚಿನ ಹಾಕಿರೋ ಅಂದ್ರೆ ಕೋಳಿ ಸೇಫ್ಟಿಗೆ. ಸೊ ಹಾಗೆ ಹಿಂಗೆ ಹೇಳ್ತಾನೆ. ಹೊರಗಡೆ ಬಂದ ತಕ್ಷಣ ನಮ್ಮ ಕೋಳಿಗಳು ನೋಡಿ ಹೇಗಿದೆ. ನೋಡಿ ನಮ್ಮ ಕೋಳಿಗಳೆಲ್ಲ ಮೇಲ್ಗಡೆ ಕಟ್ಕೆ ಮೇಲೆ ಕೂತಿದೆ. ಇದೇನಕ್ಕಪ್ಪ ಈಚೆ ಮಾಡಿದ್ರೆ ಕೋಳಿಗಳು ಆರಾಮ್ ಬಂದು ಸಂಜೆ ಮೇಲೆ ಕೂತ್ಕೊಳ್ಳಿ ಅಂತ. ನೋಡಿ ಸುತ್ತಮುತ್ತಲ ಕೋಳಿಗಳ ಕೂತಿದೆ, ನಿಂತಿದ್ದಾವೆ. ಹಾಗೆ ಇದೊಂದು ಇಲ್ಲಿ ನೋಡ್ತಿರ್ಬೋದು ಸೀಮೆ ಬದನೆಕಾಯಿ ಗಿಡ. ಇದೊಂದು ಗಿಡ ಹಾಕೊಂಡು ಅಂದ್ರೆ ಒಂದು ಗಿಡ ಆಯ್ತು ಅಂದ್ರೆ ಕೂಡ ಒಂದು ವಾರದಲ್ಲಿ 2 200 ಗಿಡ ಆಗ್ತಿರೋದು. ನಮ್ಮ ಅಪ್ಪ ಕಾಲ್ ಮೇಲೆ ಹಾಕೋ ಕೂತಿರಿ, ಯಾಕೆ ನಮ್ಮ ಅಪ್ಪ ಕಾಲ್ ಮೇಲೆ ಹಾಕೋ ಕೂತ್ಕೊಳ್ಳೇಬೇಕು. ಸೊ ಹಾಗೇನೆ ಅದಾದ್ಮೇಲೆ ಇನ್ನೊಂದು ಸೀಬೆ ಗಿಡ ಇತ್ತು ಮನೆ ಮುಂದೆ. ಸೊ ಅದ್ರ ಹಣ್ಣಾಗಿದೆ ಅಂತ ನೋಡ್ತಾ ಇದೀನಿ. ಇದೊಂದು ಹಣ್ಣಾಗಿರೋ ತರ ಕಾಣ್ತೈತೆ. ಸೊ ಕಿತ್ಕೊಳ್ಳೋ ಐಕೆ ಚಾಕಡಿ ಕಡೆ ನೋಡೋ ಇನ್ನೊಂದ್ 2-3 ಚೆನ್ನಾಗಿ ಹಣ್ಣಾಗಿದೆ ಅಂತ ಹುಡುಕ್ತಾ ಇದೀನಿ, ಸಿಕ್ತಿಲ್ಲ. ಅದೇ ಸಮಯದಲ್ಲಿ ನಮ್ ಕೆಂಚ ಎಲ್ಲಿಂದ ಗೊತ್ತಿಲ್ಲ ಪಟಪಡ ಅಂತ ಓಡ್ ಬಂದ್ಬಿಟ್ಟ. ನೋಡಿ ಬಂದು ಹೆಂಗ್ ಆಟ ಆಡ್ತಿದ್ದೆ ನನ್ನ ಜೊತೆ, ಖುಷಿ ಆಗೋಯ್ತು ಅವನಿಗೆ ಅಂತ ಬಂದಿರೋದು. ಸೊ ಹಾಗೇನೆ ಒಂದು ಸೀಬೆ ಹಣ್ಣಾಗಿತ್ತು, ಕಿತ್ಕೊಂಡು ಟೇಸ್ಟ್ ಮಾಡ್ತಿದ್ದೀನಿ. ಸಕ್ಕತ್ತಾಗಿದೆ. ಇದೊಂದು ಮರ ನಾಟಿ ಸೀಬೆ, ಇದು ಫಾರಂ ಅಲ್ಲ. ಒಳ್ಳೆ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಇದಂತೂ ಕೆಂಪು ಸೀಬೆ. ನಾನ್ ಸೀಬೆಕಾಯಿ ತಿಂದ್ರೆ ಎಷ್ಟು ಜನ ನೋಡ್ತಿದ್ರೆ ನೋಡಿ ತಿರ್ಕೊಂಡಲ್ಲ ಸುತ್ತಮುತ್ತ. ನಂಗೆ ಸಿಕ್ಕಿರೋದು ಒಂದು ಸೀಬೆಕಾಯಿ, ಆದ್ರೂ ಕೂಡ ಇಷ್ಟು ಜನ ನನ್ನ ನೋಡ್ತಿದ್ರೆ ಅಲ್ಲಿ ದೊಡ್ಡ ಬಂದಿದ್ರೆ. ಹಾಗೇನೆ ತೋಟದೊಳಗೆ ಹೋದ್ರೆ ಒಂದು ಚಕ್ಕೆ ಗಿಡ ಇತ್ತು, ಅದನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ನೋಡ್ತಿರ್ಬೋದು ಎಲ್ಲ ಚಕ್ಕೆ ಇದೆ. ಅದಾದ್ಮೇಲೆ ಒಂದು ಪರಂಗಿನ ಅಕ್ಕಿ ಕುಟ್ಬಿಟ್ಟಿದ್ದೀನಿ. ಏನ್ ಮಾಡ್ತಿದ್ದೀನಪ್ಪ, ಕಿತ್ತಿ ಕೋಳಿಗಳು ಹಾಕ್ತಿದ್ದೀನಿ. ನೋಡ್ತಿರ್ಬೋದು ನಾವು ನೋಡಿ ಯಾವ ರೀತಿ ಅಕ್ಕಿ ಕುಟ್ಬಿಟ್ಟಿದ್ದೀವಿ ಅದನ್ನ ಪರಂಗಿಕಾಯಿನ. ಸೊ ಅದನ್ನ ಕಿತ್ತಿ ನೋಡ್ತಿರ್ಬೋದು. ಅದು ಕಿತ್ತಾಕ ತಕ್ಷಣ ನಮ್ಮ ಕೋಳಿಗಳು ಯಾವ ರೀತಿ ಬಂದು ಎಲ್ಲ ಮುತ್ಕೊಂಡು ತಿಂತಾವೆ ಅಂತ. ಹಾಗೆ ಮತ್ತೆ ಅಲ್ಲೊಂದು ಹಣ್ಣಾಗಿತ್ತು. ಸೊ ಇದನ್ನ ಕೂಡ ಕಿತ್ತಾಕ್ತಿದ್ದೀನಿ ಕೋಳಿಗೆ ತಿನ್ಲಿ ಅಂತ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಲ್ ಮಾಡೋಕ್ಕಿಂತ ತುಂಬಾ ಪಪ್ಪಾಯಿಗೆ ಹಣ್ಣುಗಳೆಲ್ಲ ಬರೀ ಕೋಳಿಗಳಿಗೆ ಆಗುತ್ತೆ ಮೇವು. ನೋಡ್ತಿರ್ಬೋದು ಎಲ್ಲ ಹೆಂಗ್ ಹೋಗ್ತಾ ಇವೆ ತಿನ್ನಕ್ಕೆ ಅಂತ. ಹಾಗೇನೆ ತೋಟದಲ್ಲೆಲ್ಲ ರೌಂಡ್ ಹಾಕ್ತಿದ್ದೀನಿ, ಸಿಗುತ್ತಾ ಅಂತ. ಸೊ ನಮ್ಮ ಬಾಳೆ ತೋಟ, ಅಡಿಕೆ ತೋಟ ಚಿಕ್ಕ ಸಿಂಪಲ್ಲಾಗಿ ಏನೋ ಒಂದೊಂದು ಗಿಡ ಹಾಕೊಂಡು ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು. ಈ ಹಣ್ಣಿನ ಗಿಡ ನಿಮ್ಗೆ ಏನಾರು ಗೊತ್ತಿರೋ ಕಾಮೆಂಟ್ ಮಾಡಿ. ಬಟ್ ಇದು ತುಂಬ ಸಕ್ಕತ್ತಾಗಿರುತ್ತೆ, ಹಂಗೆ ತಿನ್ನೋಕೆ ಹುಳಿ ಇರುತ್ತೆ, ಮತ್ತು ಅದ್ಮೇಲೆ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಹಣ್ಣು ಯಾವ ರೀತಿ ಇದೆ. ಸೊ ಹಾಗೆಯೇ ಒಂದು ಹಣ್ಣು ಕೂಡ ಬಿಟ್ಟಿದೆ, ಕಿತ್ಕೊಂಡು ತಿನ್ನುವ. ಇದು ಜ್ಯೂಸ್ ಹಣ್ಣು, ನಾನು ಹೇಳಿಬಿಡ್ತೀನಿ ಅನ್ಸಲ್ಲ. ತೋಟಕ್ಕೆ ಬಂದೆ, ಸೀಬೆಹಣ್ಣು ಸಿಕ್ತು, ಜ್ಯೂಸ್ ಸಿಕ್ತು. ಅದಾದಮೇಲೆ ನೆಕ್ಸ್ಟ್ ಹಂಗೆ ಆಯ್ತು ಇದೆಲ್ಲ ನೋಡಿ. ಇಲ್ಲೊಂದು ಹಣ್ಣಿನ ಗಿಡ ಇದೆ, ಇದು 2 years ಆಯಿತು, ಎದ್ದಿಲ್ಲ. ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ ಆ ತೋಟನ. ಇಷ್ಟ ಬಂದಂಗೆ ನ್ಯಾಚುರಲಾಗಿ ಬಿಟ್ಬಿಟ್ಟಿದ್ದೀವಿ, ಎಷ್ಟು ಬಂದರೆ ಬರಲಿ ಅಂತ. ಹಿಂಗಿದೆ ಎಲ್ಲ. ಇದಂತೂ ಸೀಬೆಹಣ್ಣು ಬಿಟ್ಟಿದೆ, ಅಲ್ಲ ಸೀಬೆಕಾಯಿ ಬಿಟ್ಟಿದೆ, ಹೂ ಬಿಟ್ಟಿದೆ. ಈ ಪ್ಯಾಷನ್ ಫುಡ್ ಅಂತೂ ಜ್ಯೂಸ್ ಹಣ್ಣು ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಇದಕ್ಕೊಂಚೂರು ಉಪ್ಪು ಖಾರ ಹಾಕತ್ತಿದ್ರೆ ಮರ ಇನ್ನೂ ಸೂಪರಾಗಿರುತ್ತೆ. ಸಕ್ಕರೆ ಕೂಡ ಹಾಕೋಬೋದು ಹಂಗೆ. ಬಟ್ ನ್ಯಾಚುರಲ್ ಆಗಿರೋದ್ರೆ ನ್ಯಾಚುರಲ್ ತಿಂದರೆ ತುಂಬ ಒಳ್ಳೇದು ಹೆಲ್ತಿಗೆ ಮಾತ್ರ. ಸೊ ಅದಾದಮೇಲೆ ಹಾಗೆ ತೋಟ ಎಲ್ಲ ಬಳಸಬೇಕಾದ್ರೆ ಒಂದು ಕೀಟ ಕಾಣುತ್ತೆ. ನೋಡ್ತಿರ್ಬೋದು ಕೀಟ ಯಾವ ರೀತಿ ಇದೆ. ಕಡ್ಡಿನ ಕಟ್ ಮಾಡ್ತಾ ಸುತ್ತ ಅದನ್ನು
ಸೇಫ್ಟಿ ಮಾಡ್ಕೊಂಡಿರುತ್ತೆ. ಕೀಟ ನೋಡಿ ಇದೆ ಆ ಕೀಟ, ಇದು ತುಂಬಾ ಜನ ನೋಡಿರ್ತಾರೆ. ಈ ಕೀಟ ಕತ್ತಂದ್ರೆ ಅದ್ರಲ್ಲಿರೋ ಕಡ್ಡಿಗಳೆಲ್ಲ ಮುರ್ಕೊಂಡು ಅದೇನು ಮಾಡಿರ್ತಾರೆ ಮನೆ ಕಟ್ಕೊಂಡಿರುತ್ತೆ ಇರಕ್ಕೆ. ನೋಡ್ತಿರ್ಬೋದು ಬೆಚ್ಚಗೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತು ಬೇರೆ ಅಲ್ವಾ. ಸೊ ಅದಕ್ಕೆ ಅದ್ರೊಳಗೆ ಇರೋದಕ್ಕೆ ಚಳಿ ಬೆಚ್ಚಗೆ ಮಾಡ್ಕೊಂಡಿದೆ. ಸೊ ನೋಡಿ ಈಗ ಇನ್ನೊಂದು ಹಣ್ಣು ಸಿಕ್ಕಿದೆ, ಅದನ್ನ ಕಿತ್ತಿ ತಿಂತಾ ಇದೀನಿ. ಸೊ ಹಾಗೇನೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ಕೋಳಿಗಳೆಲ್ಲ ಏನೋ ತಿಂತಿದ್ದಿಲ್ಲ ಮೂರು ಒಟ್ಟೊಟ್ಟಿಗೆ. ನೋಡಿದ್ರೆ ಇದು ಯಾವ ಹಣ್ಣು ಅಂದ್ರೆ ಇದು ನೋಣಿ ಹಣ್ಣು. ಸೊ ಇದು ಕೂಡ ನಮ್ಮ ಕೋಳಿಗಳು ಯಾವ ಬಿಡ ಎಲ್ಲ ಹಣ್ಣು ತಿಂತವೆ. ಟೈಮ್ ಎಷ್ಟಾಯ್ತಪ್ಪ ಅಂದರೆ ನೋಡಿ, ವೆದರ್ ನೋಡೋ ಗೊತ್ತಾಗುತ್ತೆ. ಸಂಜೆ 6:30 ಆಗಿದೆ. ಸೊ 6:30 ನೋಡಿ ನಮ್ಮ ಹಿರೇಗದ್ದೆ ಎಲ್ಲೋ ದಟ್ಟಿ ಫಿಲ್ ಅನ್ನೋ ರೀತಿ ಫ್ಲವರ್ಗಳು. ಬನ್ನಿ ಒಂದು ವೀಪ್ ತೋರಿಸ್ತೀನಿ ಹಂಗೆ ವೀಡಿಯೋ ಮಾಡಿಬಿಟ್ಟು. ಇದು ನಮ್ಮ ಹಿರೇಗದ್ದೆ ನೋಡ್ತಿರ್ಬೋದು. ಇವಾಗ ನೆಟ್ಟಿದ್ದೀವಿ, ನೆಟ್ಟು ಒಂದು 2-3 ತಿಂಗಳಾಗಿದೆ. ಸೊ ಇವಾಗೆಲ್ಲ ಹೂವು ಚುಟ್ಟೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಹಾಗೆ ನಮ್ಮ ಬ್ಲ್ಯಾಕು ಮತ್ತು ನಮ್ಮ ಬ್ರೌನಿ ಇಬ್ರು ಕೂಡ ಇದ್ರು ಇಲ್ಲಿ ಕಟಾಕ್ಬೇಕಿತ್ತು. ಏನಕ್ಕೆ ಟೈಮ್ 6:30 ಆಗಿಬಿಟ್ಟೈತೆ. ನಮ್ಮ ಸೈಡ್ ಬೇರೆ ಚಿರತೆಗಳು ಕಟ. ಸೊ ಅದರಿಂದ ಹಿಡ್ಕೊ ಒಳಗಡೆ ತಗೋಗ್ತೀವಿ ಮನೆಯೊಳಗೆ ಕಟಾಕಕ್ಕೆ. ನೋಡ್ತಿರ್ಬೋದು ಬರ್ತಾನೆ ಇಲ್ಲ, ಆ ಕಡೆ ಈ ಕಡೆ ಎಳೆದಾಡ್ತೇವೆ. ಇವೆ ಅಂತ ಎರಡು ಇಟ್ಕೊಂಡು ಓಡೋಕ್ಕಿಂತ ಈಗೆಲ್ಲ ಎಳ್ಕೊಂಡು ನುಗ್ತೇವೆ ಸುಮ್ಮನೆ ಸೀದಾ ಮನೆಯೊಳಗಡೆ ಎಲ್ಬೇಕಲ್ಲಿ. ಈ ಬಿಟ್ರೆ ಮಾತ್ರ ಕೈ ಸಿಗಲ್ಲ, ಆ ಥರ ಓಡೋಯ್ತವೆ. ಒಳಗೆಲ್ಲ ಕೊಡಾಕೈತೆ. ಬನ್ನಿ ಕೋಳಿಗಳು ಯಾವ ರೀತಿ ಕೂತಿದೆ ಅಂತ ತೋರಿಸ್ತೀನಿ. ಇಷ್ಟು ಇವತ್ತಿನ ಕತೆ ನಿಮ್ಮ ಜೊತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಒಂದು ಕಾಮೆಂಟ್ ಮಾಡಿ ಇಷ್ಟ ಆದರೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಮತ್ತೆ ನೆಕ್ಸ್ಟ್ ವೀಕ್ ಸಿಗುವ.